ಮೊದಲನೇ ಮಗಳ ಮದುವೆಗೆ 2 ವರ್ಷ ಅಲ್ದಿದ್ದಾರೆ, ಜಾತಕ ಸೆಟ್ ಆಗಲ್ಲ ಅಂತ. ಸರ್, ಈಗ ಜಾತಕನ ಅತ್ತೆ ಜಾತಕನೂ ನೋಡಬೇಕು, ಈ ಥರ ಡ್ರಾಪ್ ಆಗ್ತಾ ಇವೆ ಸಂಬಂಧಗಳು ಅಂತ ಹೇಳಿದರು. ನಮಸ್ಕಾರ ಸ್ನೇಹಿತರೆ, ಈ ದಿನದ ಕತೆ ಸತ್ಯ ಘಟನೆ. ನಮ್ಮ ಸ್ನೇಹಿತರೊಬ್ಬರು, ಆತ್ಮೀಯರು, ಅವ್ರಿಗೆ 2 ಹೆಣ್ಮಕ್ಳು. ಮದುವೆ ಮಾಡ್ಬೇಕಾದ್ರೆ ಡಿಲೇ ಆಗ್ತಾಯಿತ್ತು. ಮೊದಲನೇ ಮಗಳ ಮದುವೆಗೆ 2 ವರ್ಷ ಅಲ್ದಿದ್ದಾರೆ, ಜಾತಕ ಸೆಟ್ ಆಗಲ್ಲ ಅಂತ. ಸರ್, ಏನು ಮಾಡೋದು, ಒಳ್ಳೊಳ್ಳೆ ಸಂಬಂಧಗಳು ಬರ್ತವೆ, ಆದರೆ ಕೊನೆ ಗಳಿಗೆನಲ್ಲಿ ಚೆಕ್ ಮಾಡೋಕ್ಕೆ ಹೋದಾಗ ಜಾತಕ ಸೆಟ್ ಆಗಲ್ಲ, ಈ ಥರ ಡ್ರಾಪ್ ಆಗ್ತಾ ಇವೆ ಸಂಬಂಧಗಳು ಅಂತ ಹೇಳಿದರು. ನಾನು ಆಗಲೇ ಹೇಳ್ತಾ ಇದ್ದೆ, ನಿಮ್ಮ ಮದುವೆ ಜಾತಕದ ಪ್ರಕಾರ ಆಗಿದೆಯಾ ಅಂತ. ಅಯ್ಯೋ ಇಲ್ಲ ಸರ್, ನಮಗೆ ಎಲ್ಲಿ ಯಾವುದೂ ಇಲ್ಲ, ಸುಮ್ಮನೆ ಹಾಗೆ ಹೆಸರು ಬಲ ಅಂತ ನೋಡಿದ್ರು ಮದುವೆ ಮಾಡಿದ್ರು ಅಂತ ಹೇಳ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಜಾತಕ ಕೇಳ್ತಾರೆ, ಅದು ದೊಡ್ಡ ಸಮಸ್ಯೆ ಆಗಿದೆ ಅಂದರು. ಹೇಗೋ ಜಾತಕ ಹೊಂದಾಣಿಕೆ ಮಾಡಿ ಮೊದಲನೇ ಮಗಳ ಮದುವೆಯನ್ನು ಮಾಡಿದ್ರು. ಆಮೇಲೆ 2ನೇ ಮಗಳ ಮದುವೆಗೂ ಅದೇ ಕತೆ. ಅಲ್ಲೂ ತೋರಿಸಿ ಇಲ್ಲಿ ತೋರಿಸಿ ಹುಡ್ಕಾಡಿ 3 ವರ್ಷ ಡಿಲೇ ಆಗಿ ಮಗಳು ಮದುವೆ ಮಾಡೋದು, ಜಾತಕ ಸೆಟ್ ಮಾಡಿ. 2 ಮದುವೆಗೂ ಕೂಡ ನಾನು ಹೋಗಿದ್ದೆ. ಅವ್ರು ನನ್ನ ಮಾತು ಕೇಳ್ತಾ ಇರಲ್ಲ, ಜಾತಕ ಎಲ್ಲ ಓಕೆ ಸರ್ ನೀವು ಹೇಳೋದು ಸರಿ, ಬಟ್ ಅವ್ರ ನಂಬಲ್ವೇ, ಗಣ್ಣೂರು ಜಾತಕ ಕೇಳ್ತಾರಲ್ಲ, ಏನು ಮಾಡೋದು, ಇದು ಸಮಸ್ಯೆ ಆಗಿತ್ತು. ಕೊನೆಗೆ ಆಯಿತು, ಮದುವೆ ಎಲ್ಲ ಆಯಿತು. ಈಗ ಸಮಸ್ಯೆ ಏನಪ್ಪ ಅಂದರೆ, ಮೊದಲನೇ ಮಗಳಿಗೆ ನಾದನಿಯ ಕಾಟ. ನಾದಿನಿ ಮನೆಗೆ ಬಂದು ಸೆಟ್ಲ್ ಆಗ್ಬಿಡ್ತಾಳೆ, ವಾರಗಟ್ಟಲೆ 15 ದಿನ ತಿಂಗಳಗಟ್ಟಲೆ ಹೋಗೋದೇ ಇಲ್ಲ. ಮಗಳು ಮಾಡ್ತಕ್ಕಂಥ ಅಡುಗೆಯನ್ನು ತಿನ್ನಲ್ಲ, ಕಿರಿಕ್ ಮಾಡೋಕ್ಕೆ ಚೆನ್ನಾಗಿಲ್ಲ ಅನ್ನೋದು, ಹೋಟ್ಲಿಂದ ತರಿಸೋದು, ಜಗಳ ಕಾಯೋದು, ಗಲೀಜು ಮಾಡೋದು, ಸರಿಯಾಗಿ ಮೇಂಟೈನ್ ಮಾಡಲ್ಲ. ನಾದಿನಿ ಬಂದ ತಕ್ಷಣ ಮಗಳು ಅಪ್ಪನ ಮನೆಗೆ ಓಡ್ಬಂದ್ಬಿಡ್ತಾಳೆ. ಆಗ ಒಂದಷ್ಟು ಜಗಳ. ಪಾಪ ಗಂಡ ಬಂದು ನೈಸ್ ಮಾಡಿ ಕರ್ಕೊಂಡೋದು. ಗಂಡ ನ್ಯೂಟ್ರಲ್, ಅಮ್ಮನಿಗೂ ಬುದ್ಧಿ ಹೇಳಲ್ಲ, ತಂಗಿಗೂ ಬುದ್ಧಿ ಹೇಳಲ್ಲ, ಹೆಂಡ್ತಿಗೂ ಬುದ್ಧಿ ಹೇಳಲ್ಲ, ಸುಮ್ಮನಿರ್ತಾನೆ. ಸೊ ಆ ಸಮಸ್ಯೆ. 2ನೇ ಮಗಳ ಸಮಸ್ಯೆ ಏನಪ್ಪ ಅಂದರೆ, ಅತ್ತೆಯ ಕಾಟ, ತುಂಬ ಟಾರ್ಚರ್ ಕೊಡೋದು. ಇವಳಿಗೆ ಅತ್ತೆ ಜೊತೆ ಹೋರಾಡಿ ಹೊಂದ್ಕೊಂಡು ಮಾಡಿಕೊಂಡು BP ಬಂದ್ಬಿಟ್ಟಿದೆಯಂತೆ. ಇನ್ನೂ ಮಕ್ಕಳಾಗಲಿಲ್ಲ, ತುಂಬ ಟೆನ್ಷನು. 15 ದಿನಕ್ಕೊಂದ್ಸರಿ ಮಗಳು ಬಂದ್ಬಿಡ್ತಾಳೆ ಮನೆಗೆ, ಪುನಃ ಏನೋ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಈ ಡಿಸ್ಕಷನ್ ನಡಿಬೇಕಾದ್ರೆ ನಾನು ಕೇಳಿದೆ, ಮತ್ತು ಇಷ್ಟೊಂದೆಲ್ಲ ಜಾತಕಗಳನ್ನು ಸೆಟ್ ಮಾಡಿ ಮದುವೆ ಮಾಡಿದಾಗ ನಿಮ್ಮ ಮಗಳು ನೆಮ್ಮದಿಯಾಗಿ ಬದುಕಬೇಕಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಾರ್ ನನಗೂ ಇದೇ ಥರ ಅನಿಸ್ತು, ಹೋಗಿ ಜ್ಯೋತಿಷಿಗಳನ್ನ ಕೇಳಿದೆ, ನಾವು ರೆಗ್ಯುಲರ್ ಅವ್ರ ಹತ್ರನೇ ಹೋಗೋದು. ಅವ್ರು ಹೇಳ್ತಾರಂತೆ, ಗ್ರಹಗತಿಗಳು ಬದಲಾಗ್ತಾ ಇರ್ತಾವಂತೆ. ಮಕ್ಕಳು ಹುಟ್ಟಿದಾಗಲೂ ಬದಲಾಗುತ್ತೆ, ಬೇರೆ ಟೈಮಲ್ಲೂ ಬದಲಾಗ್ತಾ ಇರ್ತವೆ, ಪ್ರತಿ ವರ್ಷ ಬದಲಾಗ್ತಿರ್ತವೆ. ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. ಸೊ ಈ ದೋಷಕ್ಕೆ ಈ ಪೂಜೆ ಮಾಡಿ, ಆ ದೋಷಕ್ಕೆ ಈ ಪೂಜೆ ಮಾಡಿ ಅಂತಾರಂತೆ. ಆ ರೀತಿ ಆಗೋದಾಗಿದ್ರೆ ಮತ್ತೆ ನೀವು ಜಾತಕ ಯಾಕೆ ನೋಡಬೇಕು? ಪ್ರತಿ ವರ್ಷ ಗ್ರಹಗತಿಗಳು ಬದಲಾಗುವಾಗ ಆ ಗ್ರಹ ಈ ಮನೆಗೆ ಬಂದಾಗ ಸಮಸ್ಯೆ ಆಗೋದಾದರೆ ಜಾತಕ ಯಾಕೆ ನೋಡಬೇಕು? ಇನ್ನೊಂದು ಪರ್ಮನೆಂಟ್ ಗ್ರಹ ಇರ್ತವೆ ಹುಟ್ಟಿದಾಗ, ಅವು ಒಳ್ಳೇದು ಮಾಡ್ತವೆ ಅಂತ. ಬಟ್ ಮಧ್ಯೆ ಬರ್ತಕ್ಕಂಥ ಗ್ರಹಗಳು ತೊಂದರೆ ಕೊಡ್ತವೆ ಅಂತ. ಈಗ ಈ ನಾದಿನಿ ಗ್ರಹ ಮತ್ತು ಅತ್ತೆ ಗ್ರಹ ಏನು ಮಾಡಬೇಕು? ನಾನು ಪ್ರಶ್ನೆ ಕೇಳ್ತಾ ಹೋದಾಗ ಅವ್ರು ಹೇಳ್ತಾ ಹೋದರು, ಸಾರ್ ಈಗ ಜಾತಕನ ಅತ್ತೆ ಜಾತಕನೂ ನೋಡಬೇಕು, ಮಾವನ ಜಾತಕವನ್ನೂ ಸಹ ನೋಡಬೇಕು. ಅದೆಂಗ್ರಿ ಗೊತ್ತಾಗುತ್ತೆ ಮ್ಯಾಚಿಂಗ್ ಅಂದರೆ? ಅಲ್ಲ, ಅವ್ರು ಒಳ್ಳೆಯರ ಕೆಟ್ಟರ ಅಂತ ಜಾತಕದಲ್ಲಿ ಗೊತ್ತಾಗತ್ತೆ ಸರ್. ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗ್ಬೋದು, ಒರಿಜಿನಲ್ ಕ್ವಾಲಿಟಿ ಗೊತ್ತಾಗುತ್ತಲ್ವ. ಅದಕ್ಕೆ ಇನ್ಮೇಲೆ ಯಾರಾದರೂ ಮದುವೆ ಮಾಡಬೇಕಾದ್ರೆ ಅತ್ತೆ ಜಾತಕ, ಮಾವನ ಜಾತಕ, ಗಂಡಿನ ಜಾತಕ, ಹೆಣ್ಣಿನ ಜಾತಕ, 4 ಜಾತಕವನ್ನು ನೋಡುವ ಪರಿಸ್ಥಿತಿ ಬಂದಿದೆ. ಇಲ್ಲಿ ವ್ಯಕ್ತಿತ್ವ ಮುಖ್ಯ ಅಲ್ಲ, ಅವನು ಮಾಡುವ ಕೆಲಸ ಮುಖ್ಯ ಅಲ್ಲ, ಅವನ ಕೊಡುಗೆ ಏನು, ಸಮಾಜಕ್ಕೆ ಸೇವೆ ಏನು, ಒಂದು ಒಳ್ಳೆ ಮಾತಾಡ್ತಿದ್ದಾನ, ಒಳ್ಳೇದು ಮಾಡ್ತಾ ಇದ್ದಾನ, ಅವ್ರ ಸುತ್ತಮುತ್ತಲಿನ ಸಂಬಂಧಗಳು ಹೇಗಿವೆ, ಅವರ ಜೊತೆ ಇವನ ಸಂಬಂಧ ಹೇಗಿದೆ,
ಅನ್ನತಕ್ಕದನ್ನು ಸ್ಟಡಿ ಮಾಡಬೇಕೇ ಹೊರತು ಜಾತಕವನ್ನು ಸ್ಟಡಿ ಮಾಡಿದ್ರೆ ಅದನ್ನು ಏನೇನು ಪ್ರಯೋಜನ ಇಲ್ಲ. ಬದಲಾಗುವ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತೆ. ನಮ್ಮ ಜೀವನ ಶೈಲಿ ಹೇಗಿರುತ್ತೋ, ನಮ್ಮ ಮನೋಚಿಂತನೆ ಹೇಗಿರುತ್ತೋ, ನಮ್ಮ ಸಾಧನೆ ಹೇಗಿರುತ್ತೋ ಅದರ ಮೇಲೆ ಮನಸ್ಸಿನ ಆರೋಗ್ಯ ನೆಮ್ಮದಿಯ ಬದುಕಿರುತ್ತೆ. ಒಬ್ಬ ಹುಡುಗ ಇರ್ತಾನೆ, ಶ್ರೀಮಂತ ಆಗಿರ್ತಾನೆ, ತುಂಬ ಜಿಪಣ, ಅವನ ಹೆಂಡ್ತಿನ ಹೊರಗಡೆಯಲ್ಲೂ ಕರ್ಕೊಂಡೋಗಲ್ಲ, ಖರ್ಚು ಮಾಡಲ್ಲ, ಅವನ ಹಣ ಇರುತ್ತೆ, ಅದು ಅವನ ಜಿಪಣ ಬುದ್ಧಿ. ಸೊ ಈ ಥರದ ಉದಾಹರಣೆ ಹೇಳೋದು, ಈ ಥರ ಕೆಲವಾರು ವಿಚಾರಗಳು ಜಾತಕದಿಂದ ಗೊತ್ತಾಗೋದಿಲ್ಲ. ಇದನ್ನು ಮೀರಿ ಈಗ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ತೀನಿ. ಅದೇ ಜ್ಯೋತಿಷ್ಯರಿಗೆಲ್ಲ ಗೈಡ್ ಮಾಡಿದ್ದಾರೆ. ಇವರು 10 ಸಾರಿ 10 ಹುಣ್ಣಿಮೆಯ ದಿವಸ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಬೇಕು. ಏನು ಗೊತ್ತಾ, ಬೀಗತಿಯ ಮನಸ್ಸು ಶಾಂತವಾಗಬೇಕು, ನನ್ನ ಮಗಳ ಜೀವನ ನೆಮ್ಮದಿಯಾಗಿರಬೇಕು ಅಂತ ಪಾಪ ಬೆಂಗಳೂರಿಂದ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಎಷ್ಟೊಂದು ಮೌಢ್ಯ ತುಂಬಿದೆ ನೋಡಿ. ಮಕ್ಕಳು ಜೀವನ ಚೆನ್ನಾಗಿರಲಿ, ಹೆಣ್ಮಕ್ಳು ಚೆನ್ನಾಗಿರಲಿ, ಸೊ ನಾದ್ನಿಗೆ ಒಳ್ಳೆ ಬುದ್ಧಿ ಬರಲಿ, ಬೀಗ್ತಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಪಾಪ ಇವರು ಪೂಜೆ ಮಾಡಿಸ್ತಾರೆ. ಇದು ತಮಾಷೆ ಕಥೆ ಎಲ್ಲ ರೀಲಾಗಿ ನಡೀತಾ ಇರೋದು. ಅವರು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್. ಅಂಥವರ ಮನಸ್ಸಿನಲ್ಲೂ ಕೂಡ ಇಂತಹ ಮೌಢ್ಯಗಳು ತುಂಬಿರ್ತವೆ ಅಂತಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಇದು ವಾಸ್ತವ ಸಂಗತಿ, ಡಿಸ್ಕಷನ್ ಆಯಿತು, ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೀವು ನೆನಪಿಟ್ಕೊಳ್ಳಿ, ಈಗ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಒಂದು ಹೋರಾಟ ಸ್ಟಾರ್ಟ್ ಮಾಡಬೇಕು. ಟಿ ವಿಯಲ್ಲಿ ಬರತಕ್ಕಂಥ ಯಾವುದೇ ಜ್ಯೋತಿಷಿಗಳನ್ನು ನಂಬಬೇಡಿ. ಯಾಕೆಂದ್ರೆ ಜನರಲಾಗಿ ಹೇಳ್ತಾರೆ, ವೈಜ್ಞಾನಿಕವಾಗಿ ಹೇಳ್ತಕ್ಕಂಥ ಜ್ಯೋತಿಷಿಗಳು ತುಂಬ ಕಡಿಮೆ. ಅಸ್ಟ್ರಾಲಜಿ ಅನ್ನತಕ್ಕಂಥದ್ದು ಸೈನ್ಸು, ಅದು ಹೇಳಿ ಬಿಡಲಿ, ಅದು ಏನಾಗಬೇಕು ಅದು ಆಗ್ತಾನೆ ಇರುತ್ತೆ. ಸೊ ಪರಿಹಾರ ಅನ್ನುವುದು ಒಂದು ಮನಸ್ಸಿನ ಮೇಲೆ ಮಾಡತಕ್ಕಂಥ ಮೌಢ್ಯದ ಆಚರಣೆ. ಇದರಿಂದ ಹೊರಗಡೆ ಬನ್ನಿ. ಒಂದು ದೊಡ್ಡ ರೆವಲ್ಯೂಷನರಿ ಥಿಂಕಿಂಗ್ ಆಗಬೇಕು ಅಂದರೆ ಯಾರು ಜಾತಕವನ್ನು ತೋರಿಸಲು ಹೋಗಬೇಡಿ. ಇಂದಿನ ಕಾಲದಲ್ಲಿ ಕೇವಲ 50 ವರ್ಷಗಳ ಹಿಂದೆ ಅಥವಾ 20 ವರ್ಷಗಳ ಹಿಂದೆ ಯಾವುದೇ ಜಾತಕ ಇರಲಿಲ್ಲ. ಮನಃಶಾಂತಿಗಾಗಿ ಒಂದು ಹೆಸರು ಬಲ ಅಂತ ಕೇಳ್ತಾ ಇದ್ರು ಅಷ್ಟೇ. ನನ್ನ ಪರ್ಸನಲ್ ಲೈಫಲ್ಲೂ ಕೂಡ ನಾವು 4 ಜನ ಮಕ್ಕಳು, ಯಾರಿಗೂ ಜಾತಕ ಇಲ್ಲ, ಕರೆಕ್ಟ್ ಡೇಟ್ ಆಫ್ ಬರ್ತೇ ಇಲ್ಲ, ಸುಮ್ಮನೆ ಅವಾಗ ಹುಟ್ಟದೆ ಇವಾಗ ಹುಟ್ಟದೆ ಹಂಗಂತ ಹೇಳ್ತಾ ಇದ್ರು. ಸ್ಕೂಲ್ ಸೇರಿಸ್ಬೇಕಾದ್ರೆ ಹಿಂಗೆ ಕೈ ಹಾಕಿ ಸೇರಿಸೋದಲ್ಲ, ಗೊತ್ತಲ್ಲ ನಿಮಗೆ. ಸೊ ಈಗ ನಾವು ಬದುಕ್ತಾ ಇದ್ದೀವಿ. ಬೇಕಾದಷ್ಟು ಜನರು ಜಾತಕವಿಲ್ಲದೆ ಬದುಕಿ ಬಾಳಿ ನೆಮ್ಮದಿಯ ಜೀವನವನ್ನು ಅನುಭವಿಸಿ ಹೋಗಿದ್ದಾರೆ. ಸೊ ಸಮಸ್ಯೆಗಳು ಪ್ರಕೃತಿಯಲ್ಲಿ ಸಹಜವಾಗಿ ಬರ್ತಾ ಇರುತ್ತೆ. ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಮೊದಲು ಜಾತಕ ಬರೆಯುವುದನ್ನು ತಪ್ಪಿಸಿ, ಜಾತಕ ತೋರಿಸುವುದನ್ನು ತಪ್ಪಿಸಿ, ಒಂದು ರೆವಲ್ಯೂಷನ್ ಥಿಂಕಿಂಗ್ ಬರಲಿ ನಿಮಗೆ. ಪ್ರಕೃತಿಯನ್ನು ನಂಬಿ, ನೀವು ನಂಬಿರ್ತಕ್ಕಂಥ ದೇವರನ್ನು ನಂಬಿ, ನೀವು ಮನೇಲಿ ಏನು ಪೂಜೆ ಮಾಡ್ತಾರೋ ಅದರ ಮೇಲೆ ನಂಬಿಕೆ ಇಟ್ಕೊಂಡು, ಯಾಕಂದ್ರೆ ನಂಬಿಕೆಯಿಂದ ಹೊರಬರೋದು ತುಂಬ ಕಷ್ಟ. ಮನಸ್ಸುಗಳು ವಿಕಾಸವಾಗತಕ್ಕಂಥ ಹಂತದಲ್ಲಿ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡಿಕೊಂಡು ಬದುಕನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಬ್ಬ ವ್ಯಕ್ತಿ ನಿರಂತರವಾಗಿ ದೈಹಿಕ ವ್ಯಾಯಾಮ, ಒಳ್ಳೆಯ ಚಿಂತನೆ, ಅವನ ದುಡಿಮೆಯ ಮೇಲೆ ಅವನು ಬದುಕಿ ನಿಂತಿರುತ್ತೆ. ಅವನ ಆಹಾರ ಪದ್ಧತಿ ಮತ್ತು ಸತ್ಯದ ಅರಿವು, ಸೃಷ್ಟಿಯ ರಹಸ್ಯ, ಈ ಸಮಾಜ ನಡೀತಕ್ಕಂಥ ಎಷ್ಟೊಂದು ಧರ್ಮಾಂಧತೆ ಮತ್ತು ಮೌಢ್ಯದ ಆಚರಣೆಗಳು, ಇವನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಎಲ್ಲದರಿಂದ ಹೊರಬಂದು ಅದರ ನಿಜವಾದ ಶಾಂತಿ ಸಿಗೋದು ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ, ನಿಮ್ಮನ್ನು ನೀವು ನಂಬಿದಾಗ, ನಿಮ್ಮ ಮನಸ್ಸನ್ನು ಖಾಲಿ ಮಾಡಿದಾಗ, ಈ ಧ್ಯಾನವನ್ನು ಮಾಡತಕ್ಕಂಥ ಪದ್ಧತಿಯನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಯಾವ ಜಾತಕದ ದೋಷವೂ ಬರುವುದಿಲ್ಲ ನಂಬುವುದಾದರೆ. ಸೊ ನನ್ನ ಮನವಿ ಏನಪ್ಪ ಅಂದರೆ, ಜಾತಕ ನಂಬಕ್ಕೆ ಹೋಗಬೇಡಿ, ಜಾತಕ ಬರ್ಸಕ್ಕೆ ಹೋಗಬೇಡಿ. ಡೇಟ್ ಆಫ್ ಬರ್ತು ಲೀಗಲ್ ಆಗಿರಬೇಕು, ಅದನ್ನು ಬರೆಸಿ ಮತ್ತು ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿ. ನಮ್ಮ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಗಳು ನನ್ನ ಮಗಳಂತೆ ಅಂತ ಅತ್ತೆ ಭಾವಿಸಬೇಕು. ಅವಳೇ ನಿಜವಾದ ಸುಸಂಸ್ಕೃತ ಮಹಿಳೆ. ಅತ್ತೆ ತಾಯಿ ಆಗಬೇಕು, ಸೊಸೆ ಮಗಳಾಗಬೇಕು, ಅಳಿಯ ಮಗನಾಗಬೇಕು. ಆ ರೀತಿ ಬಾಂಧವ್ಯವನ್ನು ಬೆಸೆದ್ಕೋಬೇಕು. ಅದಕ್ಕೋಸ್ಕರವಾಗಿ ಕೆಲವಾರು ಸಾಧನೆಗಳನ್ನು ಮಾಡಬೇಕು ನಾವು. ಯೋಗಾಭ್ಯಾಸ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ನಿಮ್ಮದೇ ಇರೋದು, ಈ ಜೀವನವನ್ನು ಕಲಿತರೆ ಎಲ್ಲ ಗ್ರಹಗಳಿಂದ, ಎಲ್ಲ ದೋಷಗಳಿಂದ ಮುಕ್ತನಾಗಿ ಮನಸ್ಸನ್ನು ಖಾಲಿ ಮಾಡಿ ಅಂತರ್ಮುಖಿ ಸದಾ ಸುಖಿಯಾಗಿ ಬದುಕಬಹುದು. ಈ ದಿಶೆಯಲ್ಲಿ ಈ ಸಣ್ಣ ವಿಡಿಯೋ. ಓಕೆ, ಸೊ ನೆನಪಿಟ್ಕೊಳ್ಳಿ, ಜಾತಕ ಬರ್ಸಕ್ಕೆ ಹೋಗಬೇಡಿ, ಜಾತಕ ನಂಬಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ನಂಬ್ರಿ,
ಚೆನ್ನಾಗಿ ತಿಂದ್ರಿ, ತಿನ್ನೋದನ್ನ ಕರಗಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ತಿನ್ನೋಕ್ಕೆ ದುಡಿಬೇಕಲ್ವಾ, ದುಡಿರಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.